ನಮ್ಮ ದಾರಿಗೆ ಅಡ್ಡವಾಗಿ ಒಬ್ಬ ದೀರ್ಘದೇಹಿ ಮಲಗಿಕೊಂಡಿದ್ದಾನೆ. ನಿಜ. ಅವನನ್ನ ದಾಟಿ ಹೋಗುವುದು ಶಕ್ತಿ ಸ್ವರೂಪಿಣಿಗಳಾದಂಥ ನಮಗೆ ತರವಲ್ಲ. ಆ ಕಾರಣದಿಂದಲಾಗಿ ಅವನನ್ನ ಎಚ್ಚರಗೊಳಿಸಬೇಕು. ಪ್ರಯತ್ನ ಪಡು. ಪರಮೇಶ್ವರಿ, ನಿದ್ದೆ ಬಂದವರನ್ನಾದ್ರೂ ಎಬ್ಬಿಸಬಹುದು. ನಿದ್ರೆ ಬಂದವರ ಹಾಗೆ ನಟನೆಯನ್ನ ಮಾಡುವವರನ್ನ ಯಾವ ಕಾರಣಕ್ಕೂ ಎಚ್ಚರಗೊಳಿಸುವುದಕ್ಕೆ ಅಸಾಧ್ಯ. ಸತ್ಯ. ತಂದೆಯಿಂದಲೇ ಪ್ರದತ್ತವಾದಂತಹ ಶಕ್ತಿ ಆಯುಧವನ್ನು ಇದನ್ನೇ ಸ್ಪರ್ಶಿಸುತ್ತೆ. ಚಿತ್ರ ಏನೋ ಲಕ್ಕ ಇರತ್ತ ಏರಿಯಾನಿಗೆ ಕಡಲಿಗೆ ಕಾಲನ್ನು ಇಟ್ಟಿದ್ದಿ, ಕಟ್ಟದ ಮೇಲೆ ಶಿರವನ್ನು ಚಾಚಿದ್ದಿ. ಮಾತ್ರವಲ್ಲ, ಸಾವಿರಾರು ಮಂದಿಗಳು ಹೋಗುವಂತಹ ದಾರಿಗೆ ಅಡ್ಡವಾಗಿ ಮಲಗಿಕೊಂಡಿದ್ದಿ. ಈ ರೀತಿಯಾಗಿ ಮಲಗಬೇಕು ಎಂದಾದ್ರೆ ನೀನ್ಯಾರು? ನಿನ್ನ ಹೆಸರೇನು? ಸಕಲವನ್ನು ತಿಳಿಸಿ. ഉദ്ദേശകമായത് അഞ്ചാതെ ദേഹവച്ചൊരു മച്ചലാണ് അഴിക്കുപോടാതെ വിശ്രാಂತಿನ ಪಡೆ ಈತವಾದ ಪಾತ್ರೆಯರಂತ ನಿಗಲಿಯಾರು ದಿಕ್ಕತೇನೆ ಈಸಿ. ಹಾಗಿದ್ರೆ ನಾವು ಯಾವ ಎನ್ನುವಂತಹ ವಿಚಾರ ನಿನಗೆ ಅರ್ಥವಾಗುತ್ತಾ ಇಲ್ಲ. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ಬಿದ್ದು ತೊಳಲಾಡ್ತಾ ಇರುವಂತಹ ನಿನಗೆ ಇದು ಸುಜ್ಞಾನವನ್ನು ಸರ್ವಲ ತಪ್ಪಾಡಪ್ಪ ಅಮ್ಮ ಮಗನೇ, ನೀನು ಯಾವ ರೀತಿಯಾಗಿ ಧರ್ಮ ರಕ್ಷಣೆಯನ್ನು ಮಾಡುವ ಸಲುವಾಗಿ ಇತ್ತ ಕಡೆಗಾಗಿ ಆಗಮಿಸಿದ್ದೀಯೋ ತದ್ರೀತಿಯಾಗಿ ಹರಿಯ ನೇಮದಿಂದ ಇಲ್ಲಿಯವರೆಗಾಗಿ ಬಂದವರಿದ್ದೇವೆ. ನಾವು ದುರುಳದಾರಿಕನನ್ನು ವಧಿಸಬೇಕೆನ್ನುವಂತಹ ಕಾರಣದಿಂದಲಾಗಿ ನಿನಗೊಂದು ಉಪಕಾರವನ್ನ ಈ ಸಮಯದಲ್ಲಿ ನಾನು ಮಾಡ್ತೇನೆ. ನೀನು ನಮ್ಮ ಒಟ್ಟಿಗೆ ಬಂದೆ ಅಂತಾಗಿದ್ದರೆ ದುರುಳದಾರಿಕನನ್ನ ಕೊಲ್ಲುವಂತಹ ಸಮಯದಲ್ಲಿ ಅವನಿಂದ ಹರಿಯುವಂತಹ ರಕ್ತವನ್ನು ನಿನಗೆ ಕುಡಿಯುವುದಕ್ಕೆ ಕೊಡ್ತೇನೆ. ಏನು ಅವನಿಗೆ ಕುಡಿಯುವುದಕ್ಕೆ ಎನ್ನುವ ಹಾಗೆ ಸಂತೋಷ ಆಯಿತು. ಹಾಗಿದ್ರೆ ತಡ ಮಾಡುವುದು ಯಾಕೆ? ಮುಂದೆ ಸಾಗೋಣ.